MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಸೊ A3 ಪವನ್, A10 ವಿನಯ್, ದರ್ಶನ್ ಮ್ಯಾನೇಜರ್, A11 ನಾಗರಾಜ್ ಇವ್ರ ಜೊತೆಗೆ ಸಂಪರ್ಕದಲ್ಲಿದ್ದ ಅನ್ನೋದು ಅವರ CDRನಲ್ಲಿ ಗೊತ್ತಾಗಿದೆ. ಅದಾದ್ಮೇಲೆ A10, A13 ಇವರನ್ನು ಕೂಡ ಬಂಧಿಸಲಾಯಿತು. ಸೊ ಹೀಗೆ ಹೇಗೆ ನಡೀತು ನಾನು ಹೇಳ್ತಾ ಇದ್ನಲ್ಲ, ಅರೆಸ್ಟು, ದರ್ಶನ್ ಅರೆಸ್ಟ್ ಆದಮೇಲೆ ಮುಂಚೆ 3 ಜನ ಬರ್ತಾರೆ, ಸರೆಂಡರ್ ಆಗ್ತಾರೆ, ಆಮೇಲೆ ಮತ್ತೊಂದಿಬ್ರು ಬಗ್ಗೆ ಗೊತ್ತಾಗುತ್ತೆ, ಇವ್ರು ನಾಗರಾಜ್ ಜೊತೆಗೆ ಸಂಪರ್ಕದಲ್ಲಿ ಇದ್ದಿದ್ದು ಅದೆಲ್ಲ. ಸೊ ಹೀಗೆ ಅರೆಸ್ಟ್ ಪ್ರೊಸೆಸ್ ನಡೆಯುತ್ತೆ. ನಂತರ ಮೈಸೂರಿನಲ್ಲಿ ದರ್ಶನನ್ನ ಬಂಧಿಸಿ ಕರ್ಕೊಂಡು ಬಂದ್ವಿ ಅಂತ. ಅದಾದ್ಮೇಲೆ ಪವಿತ್ರ ಗೌಡ ಮತ್ತು ಉಳಿದವರನ್ನು ಕೂಡ ಬಂಧಿಸಿದ್ರು ಪೊಲೀಸರು ಅಂತೇಳಿ. ಈಗ ತಾನೇ ನಾವು ಮಾತಾಡ್ತಾ ಇದ್ವಲ್ಲ ಇದೇ ವಿಚಾರ. ಯಾವಾಗ 3 ಜನ ಸರೆಂಡರ್ ಆಗ್ತಾರಲ್ಲ, ಇದರಲ್ಲಿ ಏನೋ ಇದೆ, ಸರೆಂಡರ್ ಆಗಿರೋರು ಇವರೇ ಅಲ್ಲ, ಇವರಂತೂ ಕೊಲೆ ಮಾಡಿರೋಕ್ಕೆ ಸಾಧ್ಯ ಇಲ್ಲ ಅಂತ ಬಲವಾಗಿ ಅನ್ಸುತ್ತೆ ಹಿರಿಯ ಅಧಿಕಾರಿಗೆ. ಯಾಕಂದ್ರೆ ಎಷ್ಟು ಕೊಲೆ ಕೇಸ್ಗಳನ್ನು ನೋಡಿರ್ತಾರೆ ನಮ್ಮ ಪೊಲೀಸರು. ಸೊ ಗೊತ್ತು ಅವ್ರಿಗೆ ಯಾರು ಹೇಗೆ ಹೇಳ್ತಾರೆ, ಕೊಲೆ ಮಾಡಿದವನು ಹೇಗೆ ಹೇಳ್ತಾನೆ, ಅಥವಾ ಸುಪಾರಿ ತಗೊಂಡವನು ಹಿಂಗೆ ಮಾತಾಡ್ತಾನೆ, ಅಥವಾ ಬೇರೆ ಯಾರೋ ಹೇಳಿದ್ರು ಅಂತ ಹೋಗಿ ಕೊಲೆ ಮಾಡಿ ಬಂದವನು ಹಿಂಗೆ ಮಾತಾಡ್ತಾನೆ ಅನ್ನೋದು ಗೊತ್ತು ಅವರಿಗೆ. ಆ್ಯಂಡ್ ಬಲವಾಗಿ ಸಿಗುವಂಥ ಸಾಕ್ಷ್ಯ ಅಂದರೆ ಅದು CDR. ಮೊಬೈಲ್ನಲ್ಲಿ ನೀವು ಮೆಸೇಜ್ ಮಾಡಿರ್ತೀರೋ, ಕಾಲ್ ಮಾಡಿರ್ತೀರೋ, ಅದೆಲ್ಲವೂ ಕೂಡ ಗೊತ್ತಾಗುತ್ತೆ. ಸೊ ಅದನ್ನು ಆಧರಿಸಿನೇ ಉಳಿದವ್ರನ್ನ ಅರೆಸ್ಟ್ ಮಾಡ್ತಾ ಹೋಗ್ತಾರೆ. ಹಲ್ಲೆಯ ಪ್ರತ್ಯಕ್ಷದರ್ಶಿ ಯಾರಾದ್ರೂ ಇದ್ದಾರಾ? ಜಡ್ಜ್ ಕೇಳಿದಾರೆ ಪ್ರಶ್ನೆ. ಇದನ್ನ ಹಲ್ಲೆ ಆಗ್ತಾ ಇದೆ, ಹಲ್ಲೆ ನಡೀತು ಅಂತ ನೀವು ಹೇಳ್ತಿದಾರಲ್ಲ, ಹಲ್ಲೆ ಮಾಡಿ ಅವರನ್ನು ಸಾಯಿಸಿದ್ದಾರೆ, ರೇಣುಕಾಸ್ವಾಮಿ ಕೊಲೆ ಆಗಿದೆ ಅಂತ ಹೇಳ್ತಿದಾರಲ್ಲ, ಯಾರಾದರೂ ಪ್ರತ್ಯಕ್ಷದರ್ಶಿ ಇದ್ದಾರಾ ನೋಡೋಣ. ಇದಕ್ಕೆ ಸಿದ್ಧಾರ್ಥ ಲೂತ್ರಾ ಅವರು ಏನು ಉತ್ತರವನ್ನು ಕೊಡ್ತಾರೆ. ಇನ್ಫ್ಯಾಕ್ಟ್ ತನಿಖೆ ಸಂದರ್ಭದಲ್ಲಿ ನಾವು ನೋಡಿರೋದು, ಇವನನ್ನು ಕರ್ಕೊಂಡು ಬಂದಿರೋದು ನೋಡಿದರೆ, ಹೊಡಿತಾ ಇರೋರನ್ನು ಕೂಡ ನೋಡಿದಾರೆ ಒಬ್ರು, ಅದನ್ನು ಸಾಕ್ಷ್ಯ ಹೇಳಿದ್ದಾರೆ ಅಂತ. ಪುನೀತ್ ಮತ್ತು ಕಿರಣ್ ಈ ಘಟನೆಯ ಪ್ರತ್ಯಕ್ಷದರ್ಶಿಗಳು ಅಂತ ಲೂತ್ರಾ ಅವ್ರು ಹೇಳ್ತಾರೆ. ಅವರು ಪ್ರತ್ಯಕ್ಷದರ್ಶಿಗಳ ಅಂತ ಮತ್ತೊಮ್ಮೆ ಕೇಳ್ತಾರೆ ಜಡ್ಜ್. ಎಸ್, ಈ ಇಬ್ರು ಪುನೀತ್ ಮತ್ತು ಕಿರಣ್ ಆ ಟೈಮಲ್ಲಿ ಅಲ್ಲಿದ್ರು. ದರ್ಶನ್ ಹಲ್ಲೆ ಮಾಡಿರೋದು, ದರ್ಶನ್ ಜೊತೆಗಿದ್ದಂಥವ್ರು ಹಲ್ಲೆ ಮಾಡಿದ್ದು, ಅದು ಒಬ್ಬ ಮೆಸೇಜ್ ಓದ್ತಾ ಇರ್ತಾನೆ. ಇವನು ಏನು ಮೆಸೇಜ್ ಮಾಡಿದಾನೆ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ, ಆ ಮೆಸೇಜ್ ಒಂದೊಂದು ಲೈನ್ ಓದ್ತಾನಂತೆ ಒಬ್ಬ. ಅದನ್ನು ಕೇಳಿ ಹಿಂಗೆಲ್ಲ ಮೆಸೇಜ್ ಮಾಡಿದ್ಯಾ ನೀನು ಅಂತೇಳಿ ಇನ್ನೊಬ್ಬ ಹೊಡಿತಾನೆ. ಅಲ್ಲಿ ದರ್ಶನೂ ಕೂಡ ಹೊಡೆದಿದ್ದಾರೆ ಅಂತೇಳಿ ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ ಅಂತ ಇಬ್ರು. ಇವರು ಕೂಡ ಅಲ್ಲಿದ್ರು, ಬಟ್ ಇವರು ಸಾಕ್ಷ್ಯಗಳಾಗಿದ್ದಾರೆ. ಈಗ ಒನ್ ಆಫ್ ದ ಅಕ್ಯೂಸ್ಡ್ ಇವರು ಪುನೀತ್ ಮತ್ತು ಕಿರಣ್, ಬಟ್ ಇವರನ್ನ ಪೊಲೀಸರು ಈಗ ಸಾಕ್ಷ್ಯಗಳನ್ನಾಗಿ ಮಾಡ್ಕೊಂಡಿದ್ದಾರೆ. ಅವರು ಸಾಕ್ಷ್ಯವನ್ನ ಹೇಳಿದ್ದಾರೆ. ಯಾವಾಗ ಪತ್ತೆ ಹಚ್ಚಿದ್ರೆ ನೀವು ಪ್ರತ್ಯಕ್ಷ ಸಾಕ್ಷಿಗಳನ್ನ ಅಂತ ಜಡ್ಜ್ ಕೇಳ್ತಾರೆ. ಒಬ್ಬನ ಹೇಳಿಕೆಯನ್ನ 7 ದಿನಗಳಲ್ಲಿ ದಾಖಲಿಸಿದ್ರಿ, ಮತ್ತೊಬ್ಬನ ಹೇಳಿಕೆಯನ್ನ 20 ದಿನಗಳಲ್ಲಿ ದಾಖಲಿಸಿದ್ರಿ ಅಂತ ಲೂತ್ರಾ ಅದಕ್ಕೆ ಉತ್ತರ ಕೊಡ್ತಾರೆ. ಸೊ ಇವರು ಶೆಡ್ನಲ್ಲಿ ಕೆಲಸಗಾರರಾಗಿದ್ದಂಥವ್ರು ಅಂತಲೂ ಕೂಡ ಲೂತ್ರಾ ಈಗ ಹೇಳ್ತಾ ಇದ್ದಾರೆ. ಸೊ ಇದು ಕೂಡ ಒಂದು ಗ್ರೌಂಡ್ ಆಗಿತ್ತು. ಬೇಲ್ ಕೇಳುವಾಗ, ಚರ್ಚೆಯಲ್ಲಿ ಬಂದಾಗ ದರ್ಶನ್ ಪರ ವಕೀಲರು ಇದನ್ನು ಕೂಡ ಪ್ರಶ್ನೆ ಮಾಡಿದ್ರು. ನೀವು ಅವತ್ತು ಅರೆಸ್ಟ್ ಮಾಡಿದ್ರಿ, ವಿಚಾರಣೆ ನಡೆಸಿದ್ರಿ, ಎಲ್ಲವೂ ಆಯಿತು, ಬಟ್ 7 ದಿನ ಬೇಕಾ ನಿಮಗೆ ಒಬ್ಬ ಸಾಕ್ಷ್ಯ ಹುಡುಕಕ್ಕೆ, ಅಥವಾ ಇನ್ನೊಬ್ಬ 20 ದಿನ ಬೇಕಾ ನಿಮಗೆ ಸಾಕ್ಷ್ಯ ಹುಡುಕಕ್ಕೆ? ನೀವು ಇದನ್ನು ಪ್ಲಾಂಟ್ ಮಾಡಿದಿರಿ. ದರ್ಶನ್ ವಿರುದ್ಧವಾಗಿ ಈ ಇಬ್ಬರಿಗೂ ನೀವು ಹೊಡೆದು ಬಡ್ದು ಅಥವಾ ನೀವು ಪ್ರೆಷರ್ ಹಾಕಿ ಈ ಇಬ್ಬರನ್ನು ಕೂಡ ಹಾಸ್ಟೈಲ್ ಮಾಡಿಕೊಂಡು ನಿಮ್ಮ ಪರವಾಗಿ ಸಾಕ್ಷ್ಯ ಹೇಳಿಸ್ತಾ ಇದ್ದೀರಿ ಅನ್ನೋದನ್ನು ಕೂಡ ಪ್ರಶ್ನೆ ಮಾಡಿದ್ರು ವಕೀಲರು, ದರ್ಶನ್ ಪರ ವಕೀಲರು. ಸೊ ಈಗ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇರುವಂತಹ ವಿಚಾರಣೆ ಸಂದರ್ಭದಲ್ಲೂ ಕೂಡ ಈ ವಿಚಾರ ಬಂದಿದೆ. ಈಗ ಯಾರು ಪ್ರತ್ಯಕ್ಷದರ್ಶಿಗಳು ಅಂತ ಹೇಳಿದಾಗ ನೋಡಿ, ಇವರಿಬ್ರು. ಸೊ ಈ ಇಬ್ರು ಸಾಕ್ಷಿಗಳು ಇದ್ದಾರೆ. ಯಾಕಂದ್ರೆ ಇವರಿಬ್ರು ಕೂಡ ಆ ಶೆಡ್ನಲ್ಲಿ ಕೆಲಸ ಮಾಡ್ತಿದ್ದಂಥವ್ರು. ಇವ್ರನ್ನ ನಾವು ಸಾಕ್ಷ್ಯವಾಗಿ ಮಾಡ್ಕೊಂಡಿದ್ವಿ. ಆ ಟೈಮ್ನಲ್ಲಿ ಇವ್ರು ನೋಡಿದ್ದಾರೆ, ಹಲ್ಲೆ ಮಾಡಿದ್ದನ್ನು ನೋಡಿದ್ದಾರೆ ಅನ್ನೋಂಥದ್ದನ್ನು ಹೇಳ್ತಾರೆ. ಬಟ್ ಯಾವಾಗ ದಾಖಲಿಸಿದ್ರಿ ಅಂತ ಕೇಳಿದ್ರೆ, ಒಬ್ಬರನ್ನ 7 ದಿನ ಆದಮೇಲೆ ಒಬ್ಬ ಸಾಕ್ಷ್ಯ ಕೊಟ್ಟಿರೋದು, ಇನ್ನೊಬ್ಬ 20 ದಿನ ಆದಮೇಲೆ. ಸೊ ಇದು ಕೂಡ ಬಹಳ ಮುಖ್ಯವಾಗುವಂಥ ಒಂದು ಅಂಶ. ಯಾಕೆ ಡಿಲೇ ಆಯಿತು ಅನ್ನುವಂಥದ್ದು ಕೂಡ ಸಹಜವಾಗಿ ಪ್ರಶ್ನೆ ಬರುತ್ತೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.